ಹೆಣ್ಣುಮಗಳಿಗೆ ಗಾಯ ಆಯಿತು, ಇಲ್ಲಿಯ ಜನರಿಗೆ ಸಿಕ್ಕಾಪಟ್ಟೆ ನೋವಾಗುತ್ತೆ ಮತ್ತು ಅವರು ಇದನ್ನು ಪ್ರತಿರೋಧಿಸೋದಕ್ಕೆ ರೆಡಿ ಆದರು ಮತ್ತು ಪೊಲೀಸರವರೆಗೂ ಕೂಡ ಈ ವಿಚಾರ ಹೋಯಿತು. ಅದಾದ ಮೇಲೆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಈಗಾಗಲೇ 4 ಹುಡುಗರನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಬಾಲಾಪರಾಧಿಗಳೆಂದು ಗುರುತಿಸಲಾಗಿದೆ. ಬಟ್ ನನಗೆ ತುಂಬ ಆಶ್ಚರ್ಯ ಅನಿಸೋದು, ಅದು ಮದ್ದೂರಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹಿಂದೂ ದೇವರ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಜಾತ್ರೆ ಉತ್ಸವಗಳು ನಡೆಯುವಂಥ ಸಂದರ್ಭದಲ್ಲಿ ಯಾಕೆ ಈ ಥರ ಬೇರೆ ಕೋಮಿನ ಮಕ್ಕಳು, ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳು, ಅವರಿಗೆ ನಿಜಕ್ಕೂ ಕೂಡ ಸಂಸಾರ ಅಥವಾ ಪ್ರಪಂಚದ ಅರಿವು ಅಷ್ಟೊಂದು ಇರೋದಿಲ್ಲ. ಅಂತಹ ಮಕ್ಕಳು ಯಾಕೆ ಆ ಧಾರ್ಮಿಕ ಅಸಹಿಷ್ಣುತೆಯನ್ನು ಯಾಕೆ ಪ್ರದರ್ಶನ ಮಾಡ್ತಾರೆ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳ ಮನಸ್ಸನ್ನು ಎಷ್ಟು ಹದಗೆಡಿಸ್ತಾರೆ, ಆ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿಯಾದಂಥ ಧಾರ್ಮಿಕ ಅಸಹಿಷ್ಣುತೆಯನ್ನು ಬೆಳೆಸ್ತಾರೆ ಅಂತ. ಯಾಕೆಂದರೆ ಭಾರತ ಇದು ವಿವಿಧ ಜಾತಿ ಧರ್ಮಗಳ ನಾಡು, ಕೂಡಿ ಬಾಳಿದರೆ ಸ್ವರ್ಗ ಅಂತ ಸಹೋದರತ್ವ ಮತ್ತು ಭಾತೃತ್ವದ ಬಗ್ಗೆ ನಾವು ಮಾತನಾಡುವಂಥವ್ರು. ಅಂತಹ ಸಂದರ್ಭದಲ್ಲಿ ಇನ್ನೊಂದು ಕೋಮಿನ ಬಗ್ಗೆ, ಇನ್ನೊಂದು ಧರ್ಮದ ಬಗ್ಗೆ ಆ ಅಸಹಿಷ್ಣುತೆ ಯಾಕೆ ಬೆಳೆಯುತ್ತೆ ಮಕ್ಕಳಲ್ಲಿ? ಅಂತಹ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸೋದ್ರಿಂದ ನಾಳೆ ದೊಡ್ಡವರಾದ ಮೇಲೆ ಅವರು ನಿಜಕ್ಕೂ ಕೂಡ ಯಾವ ರೀತಿ ಅವರು ಬೆಳೀತಾರೆ ಮತ್ತು ಯಾವ ರೀತಿಯಂಥ ಮನೋಭಾವವನ್ನು ಅವರು ಬೆಳೆಸ್ಕೊಳ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಂತಹ ಒಂದು ಭಾವನೆ ಅಥವಾ ಈ ರೀತಿಯಾದಂತಹ ಮನೋಭಾವನೆ ಆ ಮಕ್ಕಳು ದೊಡ್ಡವರಾದ ಮೇಲೆ ಇನ್ನೊಂದು ಧರ್ಮದ ಬಗ್ಗೆ ಅಷ್ಟೊಂದು ಕೋಪ, ಅಷ್ಟೊಂದು ದ್ವೇಷ ಬೆಳೆಸಿಕೊಂಡ್ರೆ ಕೋಮು ಗಲಭೆಗಳಾಗದೆ ಇನ್ನೇನಾಗುತ್ತೆ ಅಂತ. ಸೊ ನಾವು ನಮ್ಮ ಮಕ್ಕಳನ್ನು ಇನ್ನೊಂದು ಧರ್ಮದ ಬಗೆಗೆ ಪ್ರೀತಿ, ಗೌರವ, ವಿಶ್ವಾಸವನ್ನು ಬೆಳೆಸಬೇಕೇ ಹೊರತು ಅಗೌರವವನ್ನು ಬೆಳೆಸೋದ್ರಿಂದ ಮಕ್ಕಳು ಇದು ನಮ್ಮ ದೇವರಲ್ಲ, ಈ ದೇವರು ನಾವು ಪೂಜೆ ಮಾಡಲ್ಲ, ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ, ಹೀಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಅದನ್ನು ತಡಿಬೇಕು ಅನ್ನೋ ಮನೋಭಾವನೆ ಅವ್ರಿಗೆ ಬಂದುಬಿಟ್ರೆ ಕಲ್ಲುಗಳನ್ನು ಎಸೆಯೋದು ಸಹಜ. ಆ ಥರದ ಮನೋಭಾವ ಮಕ್ಕಳಲ್ಲಿ ಬೆಳೆಸಬಾರ್ದು. ಬೆಳೆಸಿದರೆ ಇಂತಹ ಘಟನೆಗಳು ನಡೆಯುತ್ತೆ. ನೋಡಿ, ಇಷ್ಟು ದಿನ ಕೋಮು ಸೌಹಾರ್ದತೆಯಿಂದ ಬಾಳ್ತಾ ಇರುವಂತಹ ಈ ಒಂದು ಪರಿಸರದಲ್ಲಿ ಈ ಥರದ ಒಂದು ಉದ್ರೇಕಕಾರಿ ಆ್ಯಟಿಟ್ಯೂಡ್ ಮಕ್ಕಳಲ್ಲಿ ಬರುತ್ತೆ ಅಂತಂದರೆ ಅದು ಯಾವ ರೀತಿಯಾದಂತಹ ಪರಿಸರ ಅಥವಾ ಯಾವ ರೀತಿಯಾದಂತಹ ಮನೋಭಾವ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೀವಿ ಅನ್ನೋದು. ಸೊ ಹೀಗಾಗಿ ಇದು ಮೊದಲಿಗೆ ಈ ಗೋರಿಪಾಳ್ಯ ಮತ್ತು ಜೆ.ಜೆ.ಆರ್. ನಗರ ಇದು ಒಂದು ರೀತಿ ಕೋಮು ಸೌಹಾರ್ದತೆ, ಸ್ವಲ್ಪ ಅದರ ಬಗ್ಗೆ ಬಹಳಷ್ಟು ಜಾಗರೂಕರಾಗಿರಬೇಕು. ಯಾಕೆಂದರೆ ಇದೆಲ್ಲ ತುಂಬ ಸೂಕ್ಷ್ಮ ಪ್ರದೇಶ. ಇಂತಹ ಪ್ರದೇಶಗಳಲ್ಲಿ ಇಂತಹ ಘಟನೆಗಳಾದರೆ ಅದು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಯಾಕಂದರೆ ಭಾಸ್ಕರ್ ರಾವ್ ಅವರು ಈಗ ಬಿ ಜೆ ಪಿಯಲ್ಲಿರುವಂಥ ಭಾಸ್ಕರ್ ರಾವ್ ಅವರು ಕಳೆದ ಬಾರಿ ಕೂಡ ಅವರು ಕಂಟೆಸ್ಟ್ ಮಾಡಿದ್ರು ಜಮೀರ್ ಅಹಮದ್ ಖಾನ್ ವಿರುದ್ಧ. ಅವರು ಹೇಳುವ ಪ್ರಕಾರ ಇದು ಒಂದು ರೀತಿ ಕ್ರೈಮ್ ಕ್ಯಾಪಿಟಲ್ ಆಗ್ತಾ ಇದೆ ಚಾಮರಾಜಪೇಟೆಯಲ್ಲಿ ಅಪರಾಧ ಕೃತ್ಯಗಳು ಜಾಸ್ತಿ ನಡೀತಾ ಇದೆ, ಭಾಳಷ್ಟು ಗ್ಯಾಂಗ್ಗಳು ಇದ್ದಾವೆ. ಆದರೆ ಅವುಗಳನ್ನು ತಡೆಯೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪೆನೆಟ್ರೇಟ್ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ MLA ಜಮೀರ್ ಅಹಮದ್ ಖಾನ್ ತಡೀತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭಾಳಷ್ಟು ಡ್ರಗ್ಸ್ ಮಾಫಿಯಾ ಇದೆ ಮತ್ತು ಒಂದು ಕ್ರೈಮ್ ಕ್ಯಾಪಿಟಲ್ ಆಗಿ ಚಾಮರಾಜಪೇಟೆ ಪರಿವರ್ತನೆ ಆಗ್ತಾ ಇದೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಬಿಡಬೇಕು, ಒದ್ದು ಒಳಗಾಕಬೇಕು, ಮೂತಿ ಮುಲಾಜ್ ನೋಡದೆ. ಯಾವಾಗಲೂ ಕೂಡ ಇವರು MLA ಜಮೀರ್ ಅಹಮದ್ ಖಾನ್ ಅವರು ಯಾವಾಗಲೂ ಬಂದು ಇಂತಹ ವಿಚಾರಗಳಲ್ಲಿ ಮೂಗು ತೂರಿಸೋದು ಜಾಸ್ತಿ. ಹಾಗಾಗಿ ಪೊಲೀಸರಿಗೂ ಕೂಡ ಫ್ರೀ ಹ್ಯಾಂಡ್ ಇಲ್ಲ ಇಂಥದ್ದನ್ನು ಸದೆ ಹೊಡೆಯೋದಕ್ಕೆ ಅನ್ನುವ ಮಾತನ್ನು ಭಾಸ್ಕರ್ ರಾವ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರೋದು ಮತ್ತು ಭಾಸ್ಕರ್ ರಾವ್ ಅವರು ಹೇಳ್ತಾ ಇರೋದು ನೋಡಿದರೆ ಎಲ್ಲೋ ಒಂದು ಕಡೆ ಇದು ನಿಜಾನ ಸುಳ್ಳ ಐ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ಯಾರೋ ಕಿಡಿಗೇಡಿಗಳು ಮಾಡುವಂತಹ ಇಂತಹ ಕೃತ್ಯಗಳಿಂದ ಇಡೀ ಸಮುದಾಯಗಳ ನಡುವೆ ಟೆನ್ಷನ್ಸ್ ಕ್ರಿಯೇಟ್ ಆದರೆ ಅದು ಯಾರಿಗೂ ಒಳ್ಳೆಯದಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಬೇಕಾಗತ್ತೆ ಮತ್ತು ಸಮುದಾಯದ ನಾಯಕರುಗಳು, ಸಮುದಾಯದಲ್ಲಿರುವಂತಹ ಹಿರಿಯರು, ಮುಖಂಡರುಗಳು ಪರಸ್ಪರ ಭಾತೃತ್ವ ಭಾವನೆ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಈ ಹಿಂದೆ ನಡೆದಿರುವಂತಹ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಹೀಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ತೊಂದರೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ
ಇದು ಇಲ್ಲಿನ ವಸ್ತುಸ್ಥಿತಿ. ಈಗ ಪರಿಸ್ಥಿತಿ ತುಂಬ ಕಂಟ್ರೋಲ್ನಲ್ಲಿದೆ. ಹಾಗೆ ನೋಡಿದರೆ ಒಂದೊಂದು ರಸ್ತೆಯಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ನೇಮಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಕಂಪ್ಲೀಟಾಗಿ ಇಡೀ ಸಿಚುವೇಶನನ್ನು ಚಾಮರಾಜಪೇಟೆ ಪೊಲೀಸರು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಸೊ ಇದು ಇಲ್ಲಿನ ಗ್ರೌಂಡ್ ರಿಪೋರ್ಟ್. ಇದು ಏನು ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆಯಿತು, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಸ್ತೃತವಾದಂತಹ ಗ್ರೌಂಡ್ ರಿಪೋರ್ಟ್.